ಆತಂಕ ಅನ್ನೋದು ಲೋವರ್ ಎಮೋಷನ್ ಅನ್ಸ್ಕೊಳ್ಳುತ್ತಾ ಆತಂಕದಿಂದ ಹೊರಗಡೆ ಬರುವುದು ಸುಲಭನ? ಆತಂಕಕ್ಕೆ ಚಿಕಿತ್ಸೆ ಅವಶ್ಯಕತೆ ಇದೆಯಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ಸಹ ಸಂಸ್ಥಾಪಕರು ಹಾಗೂ ಮೈಂಡ್ ಥೆರಪಿಸ್ಟ್ ಆದಂತಹ ಸುರೇಶ ಶೈವ ಗುರುಜಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭ ಸಂಜೆ. ಥ್ಯಾಂಕ್ ಯು ಸೊ ಮಚ್. ಗುರುಜಿ, ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ ಬಂದು ಆತಂಕ ಅನ್ನುವಂತಹ ವಿಚಾರದ ಬಗ್ಗೆ ಮಾತನಾಡ್ತಿದ್ದೇವೆ. ಆತಂಕ ಅಂದ್ರೆ ಏನು? ಇದು ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ? ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಸ್ಮೃತಿರ್ ಮೇಧ ಧೃತಿರ್ ಕ್ಷಮ ಮತ್ತ ಸ್ಮೃತಿರ್ ಜ್ಞಾನ ಅಪಮುಚ್ಚ ಅಂತ ಹೇಳಿಬಿಟ್ಟು. ಅಂದರೆ ಪ್ರತಿಯೊಂದಕ್ಕೂ ನಾನೇ ವಿಸ್ಡಮ್, ನಾನೇ ಇಂಟೆಲೆಕ್ಟ್, ನಾನೇ ನನ್ನ ಎಮೋಷನ್ಸ್ಗಳಿಗೆಲ್ಲ ನಾನೇ ಕಾರಣ ಅನ್ನುವಂಥ ಟೋಟಲ್ ಒಂದು ದೇವ್ರದ್ದು ಅರ್ಥ ಅದು. ಸೊ ಸಿಮಿಲರ್ಲಿ ನಮ್ಮ ಲೈಫಲ್ಲೂ ಅಷ್ಟೇ ಪ್ರತಿಯೊಂದು ವಿಷಯಕ್ಕೂ ನಮ್ಮದೇ ಕಾರಣಗಳಿರುತ್ತೆ. ಅಂದರೆ ಅದು ಆತಂಕ ಅಂದರೆ ಆ್ಯಂಗ್ಸೈಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಈ ಆ್ಯಂಗ್ಸೈಟಿ ಆಗಿರ್ಬೋದು, ಆತಂಕ ಆಗಿರ್ಬೋದು, ಅಥವಾ ಲೋವರ್ ಎಮೋಷನ್ಸ್ ಅಂತ ನೀವೇನು ಪದ ಬಳಸಿದ್ರಿ, ಸೊ ಈ ಎಲ್ಲ ಲೋವರ್ ಎಮೋಷನ್ಸ್ಗಳು ಸಹ ನಮ್ಮ ಜೊತೆಗೇ ಇರುತ್ತೆ. ಈ ಆತಂಕ ಅಂತ ಹೇಳಿದ್ರೇನು? ಇದು ತುಂಬ ಅನ್ಯಾಚುರಲ್ಲ ಅಂದರೆ ಅಲ್ಲ, ಇದು ಎಲ್ಲರಿಗೂ ಸಾಮಾನ್ಯವಾಗಿ ಆಗುತ್ತೆ. ಈಗ ಆತಂಕ ಅನ್ನೋದಕ್ಕೆ ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಇಂಟರ್ವ್ಯೂಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಇಂಟರ್ವ್ಯೂ ನಾಳೆ ಶೆಡ್ಯೂಲ್ ಆಗಿದೆ, ರಾತ್ರಿ ಎಲ್ಲ ನಿದ್ದೆ ಬರಲಿಕ್ಕಿಲ್ಲ ಅವ್ರಿಗೆ. ಸೊ ಅಂದರೆ ಓಕೆ, ನಾಳೆ ಏನಾಗುತ್ತೋ ಏನೋ, ಅದು ಒಂದು ಆತಂಕ ಅವ್ರಿಗೆ. ಯಾರೋ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಒಂದಷ್ಟೊತ್ತಾದ್ಮೇಲಿಂದ ಯೋಚನೆ ಬರುತ್ತೆ, ಅವ್ರು ವಾಪಸ್ ಎಷ್ಟೊತ್ತು ಬರ್ತಾರೋ ಏನೋ, ಮಕ್ಕಳು ಆಚೆ ಹೋಗಿದ್ದಾರೆ, ವಾಪಸ್ ಎಷ್ಟೊತ್ತು ಬರ್ತಾರೋ ಏನೋ ಅನ್ನುವಂಥ ಆತಂಕ. ಇನ್ನು ಕೆಲವ್ರಿಗೆ ಇನ್ ಕೇಸ್ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಫಿನಾನ್ಷಿಯಲ್, ಯಾರೋ ಒಬ್ರು ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು, ಅದು ಅವ್ರನ್ನ ನೆನೆಸ್ಕೊಂಡು ಇನ್ನೊಬ್ರಿಗೆ ಇವ್ರು ಕಮಿಟ್ ಆಗಿಬಿಟ್ಟಿರ್ತಾರೆ, ಅವ್ರು ಕೊಡ್ತಾರೋ ಇಲ್ವೋ ದುಡ್ಡನ್ನ ಅನ್ನುವಂಥ ಆತಂಕ. ಏನೋ ಸೇಲ್ ಮಾಡಬೇಕು, ರೈಟ್ ಟೈಮಿಗೆ ಸೇಲ್ ಆಗುತ್ತಾ ಇಲ್ವಾ ಅನ್ನುವಂಥ ಆತಂಕ. ಸೊ ಪ್ರತಿಯೊಂದು ವಿಷಯದಲ್ಲೂ ಆತಂಕವನ್ನು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತಾರೆ. ಆದರೆ ನಾವಿವತ್ತು ಮಾತಾಡೋಕೆ ಹೊರಟಿರುವಂಥದ್ದು ಏನು ಅಂತ ಹೇಳಿದ್ರೆ, ಕಾಮನ್ ಜನರಲ್ಲಾಗಿ ಯಾರಿಗೆಲ್ಲ ಈ ಆ್ಯಂಗ್ಸೈಟಿ ಬರುತ್ತೆ ಅಂದರೆ ಇದೆಲ್ಲ ಕ್ಷಣಿಕ ಅಷ್ಟೇನೆ. ಇಂಟರ್ವ್ಯೂ ಮುಗಿದ ತಕ್ಷಣ ಮುಗೀತದು. ಸೊ ಮನೆಗೆ ಮಕ್ಕಳು ಬಂದ ತಕ್ಷಣ ಮುಗೀತದು. ಸೊ ಆ ಆತಂಕ ಅಲ್ಲಿಗೆ ಎಂಡ್ ಆಗುತ್ತೆ. ಆದರೆ ಯಾವ ಒಂದು ಆತಂಕ ಅಂದರೆ ಸ್ವಲ್ಪ ಪರ್ಸಿಸ್ಟ್ ಆಗುತ್ತೆ, ಅಂದರೆ ಸ್ವಲ್ಪ ಲಾಂಗ್ ಟೈಮಿಗೆ ಪರ್ಸಿಸ್ಟ್ ಆಗುತ್ತೆ, ಅಥವಾ ಮೋರ್ ದ್ಯಾನ್ 6 months ಅಂತ ಹೇಳ್ತೀವಿ, ಅದೇ ವಿಷಯಕ್ಕೆ ಪದೇ 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 ಕಾಡುವಂಥದ್ದು. ಇನ್ನೊಂದು ಸಿಂಪ್ಲಿಫೈ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಹೊಸ್ದಾಗಿ ಮದುವೆ ಆಗಿರ್ತಾರೆ, ಆ ಹೆಣ್ಣು ಆ ಗಂಡನ ಮನೆಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಆಕೆ ಸೆಟ್ಲ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲೂ ಅಯ್ಯೋ ಅವ್ರು ಹೆಂಗಿರ್ತಾರೋ ಏನೋ, ವಾರ್ಗಿತ್ತಿರು ಹೆಂಗಿರ್ತಾರೋ ಏನೋ, ನನ್ನ ಬ್ರದರ್ಸ್ಗಳು ಹೆಂಗಿರ್ತಾರೋ ಏನೋ. ಸೊ ಈ ಥರದ್ದೆಲ್ಲ ಆತಂಕಗಳು ಅವ್ರೊಳಗಡೆನೂ ಇರುತ್ತೆ. ಬಟ್ ಇದನ್ನೇ ಏನಾದರೂ ಲಾಂಗ್ ಟರ್ಮಲ್ಲಿ ಪರ್ಸಿಸ್ಟ್ ಆದರೆ, ಅಂದರೆ ಲಾಂಗ್ ಟೈಮ್ ತನಕನೂ ಒಂದು 6 months ಆದಮೇಲೆ ಸೇಮ್ ಅದೇ ಮೆಂಟಾಲಿಟಿನಲ್ಲಿ ಯಾವುದೇ ಒಂದು ವಿಷಯಗಳಲ್ಲಿದ್ದರೆ, ಇಂಟರ್ವ್ಯೂ ವಿಷಯ ಆಗಿರಲಿ, ಅಥವಾ ಮನೆಗೆ ಬರೋವಂಥ ಮಕ್ಕಳುಗಳ ವಿಷಯ ಆಗಿರಲಿ, ಅಥವಾ ಯಾವುದಾದ್ರೂ ಆಗಿರಲಿ, ಏನಾದರೂ ಕನ್ಸಿಸ್ಟೆಂಟಾಗಿ ಪರ್ಸಿಸ್ಟ್ ಆಗ್ತಾ ಇದ್ದರೆ ದೆನ್ ಅದನ್ನು ಆ್ಯಂಗ್ಸೈಟಿ ಅಂತ ಕರೀತಾರೆ. ಇದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಎಸ್ಪೆಷಲಿ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ಈ ಫೇಸನ್ನು ಅನುಭವಿಸಿರ್ತಾನೆ. ಆದರೆ ಇದು ತುಂಬ ಟೆಂಪ್ರರಿ ಫೇಸ್ ಅಂತ ಹೇಳ್ತೀವಿ. ಇದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅದು ಸೆಟ್ಲ್ ಆಗಬೇಕು, ಅದು ಡೌನ್ ಆಗಬೇಕು, ದೆನ್ ಆಟೋಮೆಟಿಕ್ಕಾಗಿ ಅವರು ನಾರ್ಮಲ್ ಮೋಡಿಗೆ ಬಂದೇ ಬರ್ತಾರೆ. ಆದರೆ ಸಮ್ಟೈಮ್ಸ್ ಏನಾಗುತ್ತೆ, ಎಸ್ಪೆಷಲ್ ಅದಕ್ಕೆ ಕೆಲವೊಂದು ಹೋಗ್ತಾ ನಿಮಗೆ ಒಂದಷ್ಟು ಕ್ಯಾಟಗರೀಸ್ಗಳನ್ನ ಹೇಳ್ತೀನಿ. ಕೆಲವೊಂದು ಜನಗಳಲ್ಲಿ ಅಂದರೆ ಈಗಷ್ಟೇ ಆಘಾತದಿಂದ ಪೋಸ್ಟ್ ಟ್ರಾಮ್ಯಾಟಿಕ್ ಡಿಸಾರ್ಡರ್ ಸಿಂಡ್ರೋಮ್ ಅಂತ ಒಂದಿದೆ, PTSD. ಆ ಥರ ಆಘಾತದಿಂದ ಚೇತರಿಸ್ಕೊಳ್ತಾ ಇರೋರು ಇನ್ನೂ ಅವ್ರ ಮೈಂಡಲ್ಲಿ ಅದು ಟ್ರೈನ್ ಆಗೋಗಿರುತ್ತೆ. ಓಕೆ, ಏನೇ ಆದರೂ ನನಗೆ ಪ್ರಾಬ್ಲಮ್ ಆಗುತ್ತೆ. ಈ ಒಂದು ಆತಂಕದಿಂದನೇ ಬದುಕ್ಬಿಟ್ಟಿರ್ತಾರೆ, ಅಂದರೆ ಒಂದು ಆ್ಯಂಗ್ಸೈಟಿಯಿಂದನೇ ಬದುಕ್ತಾ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಸೈಕಲಾಜಿಕಲ್ಲಾಗಿ ಡಿಸ್ಟರ್ಬ್ ಆಗಿರೋರಿಗೆ, ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡದೇ ಇರೋರಿಗೆ, ಎಲ್ಲದರಲ್ಲೂ ನೆಗೆಟಿವ್ನೇ ಐಡೆಂಟಿಫೈ ಮಾಡ್ತಾ ಇರೋರಿಗೆ, ಈರ್ಷ್ಯ ಭಾವ ಹೊಂದಿರುವಂಥವ್ರಿಗೆ, ಸೊ ಟೋಟಲ್ ಆಗಿ ಕೋಪ, ಅಸೂಯೆ, ದ್ವೇಷ, ಸಿಟ್ಟು, ಸೊ ಇದನ್ನು ಯಾರು ಸಾಕೊಂಡಿರ್ತಾರೆ ಒಳಗಡೆಯಿಂದ, ಅವರಲ್ಲಿ ಸಾಮಾನ್ಯವಾಗಿ ಇದು ಡಾಮಿನೇಟ್ ನೇಚರ್ ಆಗಿರುತ್ತೆ. ಇನ್ನು ಹೇಳ್ತಾ ಇದ್ವಿ, ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರುತ್ತೆ ಈ ಒಂದು ಆತಂಕ ಅಂತ. ಇದರಲ್ಲಿ ಏನಾದರೂ ಬೇರೆ ಬೇರೆ ವಿಧಗಳಿದೆಯಾ, ಹೇಗೆ? ಖಂಡಿತವಾಗ್ಲೂ ಇದೆ. ಇದನ್ನು 2 ಥರದಲ್ಲಿ ನೋಡೋಣ. ಒಂದು ಸೈಕಾಲಜಿಕಲ್ ಆಗಿ, ಇನ್ನೊಂದು ಸ್ಪಿರಿಚುವಲ್ ಆಗಿ. ಈ 2 ಆ್ಯಂಗಲಿಂದ ಅಪ್ರೋಚ್ ಮಾಡಲಿಕ್ಕೆ ಟ್ರೈ ಮಾಡೋಣ. ನಾನೊಂದಷ್ಟು ಲಿಸ್ಟನ್ನು ಮಾಡ್ಕೊಂಡಿದ್ದೀನಿ, ಅಂದರೆ ಈಸಿಯಾಗಿ ಅರ್ಥ ಆಗಲಿ ಎಲ್ಲರಿಗೂ ಅನ್ನುವಂಥದ್ದಕ್ಕೆ. ಅಂದರೆ ಸಾಮಾನ್ಯವಾಗಿ ಆ್ಯಂಗ್ಸೈಟಿ ಬಂದ ತಕ್ಷಣ ಎಲ್ಲರೂ
ತುಂಬ ಆಂಗ್ಸೈಟಿಗೆ ಆತಂಕ ಬೀಳ್ತಾರೆ. ಓಕೆ, ನನಗೆ ಆತಂಕ ಬಂದಿದೆ ಅಂತ ಆತಂಕ ಆಗ್ತಾರೆ. ಸೊ ಆ ಥರ ಆಗುತ್ತೆ. ಆದರೆ ಯಾರಾದ್ರೂ ಕನ್ಸಲ್ಟೆಂಟ್ಸ್ಗಳ ಹತ್ರ ಹೋದಾಗ, ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಇದನ್ನು ಟ್ರೀಟ್ ಮಾಡ್ತಾರೆ ಅವ್ರಗಳ ಹತ್ರ ಹೋದಾಗ ಅವರು ಕೆಲವೊಂದು ಟರ್ಮಿನಾಲಜೀಸ್ಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇವರು ರಾತ್ರಿ ಎಲ್ಲ ಬಂದು ಗೂಗಲಲ್ಲೆಲ್ಲ ಹುಡುಕ್ತಾರೆ, ಯೂಟ್ಯೂಬಲ್ಲೆಲ್ಲ ಹುಡುಕ್ತಾರೆ, ಹಂಗಂದ್ರೇನು ಹಿಂಗಂದ್ರೇನು, ಸೊ ಇದೇನಾಗೋಗುತ್ತೆ ಮುಂದೆ. ಸೊ ಈ ಥರ ಯಾವಾಗ ಒಬ್ಬ ವ್ಯಕ್ತಿ ಕನ್ಸಿಸ್ಟೆಂಟಾಗಿ ಅದ್ರ ಬಗ್ಗೆನೇ ಆತಂಕವಾಗಿರ್ತಾನೆ, ಸೊ ಅಲ್ಲಿ ತನಕನೂ ಅದರಿಂದ ಪಾರಾಗ್ಲಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಕೆಲವೊಂದು ಲಿಸ್ಟ್ಗಳನ್ನು ಮಾಡಿದ್ದೀನಿ. ಒಂದು ಅಗರೋಫೋಬಿಯಾ ಅಂತ ಹೇಳ್ಬಿಟ್ಟು ಇದರದ್ದು ಒಂದು ಕೆಟಗರಿ ಕರೀತಾರೆ. ಅಂದರೆ ಇವ್ರಿಗೆ ಯಾವ ಥರ ಅಂತ ಹೇಳಿದ್ರೆ, ಯಾವಾಗಲೂ ಭಯ 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 ಭಯ, ಯಾವುದೇ ಒಂದು ವಿಷಯ ತಗೊಳ್ಳಿ, ಪ್ರತಿಯೊಂದು ವಿಷಯದಲ್ಲೂ ಭಯ. ಎಸ್ಪೆಷಲಿ ಯಾವುದು ಅಂತ ಹೇಳಿದ್ರೆ, ಈ ಭಯಭೀತರಾಗುವಂಥ ಮನುಷ್ಯರನ್ನು ಕಂಡ್ರೆ ಅಥವಾ ಭಯಭೀತವಾಗುವಂಥ ಸ್ಥಳಗಳನ್ನು ಕಂಡ್ರೆ, ಅಂದರೆ ಅದು ಡಾರ್ಕ್ ಆಗಬೇಕು ಅಂತಿಲ್ಲ, ಅವ್ರಿಗೆ ಯಾವುದೋ ಒಂದು ಸ್ಪೇಸ್ ನೋಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅದಾಗಲ್ಲ. ಆ ಒಂದು ಸ್ಥಳಗಳನ್ನು ನೋಡಿದಾಗ ಇವ್ರ ಒಳಗಡೆಯಿಂದ ಭಯ ಆಗುತ್ತೆ. ಸೊ ಈ ಥರ ಭಯದ ವಾತಾವರಣವನ್ನು ನಿರ್ಮಿಸುವಂಥದ್ದು ಇದು ಒಂದು ಕೆಟಗರಿ. ಇನ್ನೊಂದು ಆಂಗ್ಸೈಟಿ ಡ್ಯೂ ಟು ಮೆಡಿಕಲ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಅಂದರೆ ಇದು ಈ ಆತಂಕ ಅನ್ನುವಂಥದ್ದು ಏನಿದೆ, ಈ ಆಂಗ್ಸೈಟಿ ಅನ್ನುವಂಥದ್ದು, ಸ್ಟ್ರೆಸ್ ಅನ್ನುವಂಥದ್ದು ಏನಿದೆ, ಇದು ತುಂಬ ಇಂಟೆನ್ಸ್ ಆಗಿರುತ್ತೆ. ಈ ಇಂಟೆನ್ಸ್ ಆಗಿರುವಂಥದ್ದು ಅವರ ಫಿಸಿಕಲ್ ಲೇಯರ್ಸಲ್ಲಿ ಬೇರೆ ಬೇರೆ ರೋಗಗಳಾಗಿಯೂ ಸಹ ಪರಿಣಾಮ ಬೀರುತ್ತೆ. ಇದನ್ನು ನಾವು ಸಾಕಷ್ಟು ಸಲ ಕೇಳಿರ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಪ್ರತಿ ಇಮೋಷನ್ನುವೆ ನಮ್ಮ ದೇಹದಲ್ಲಿ ಒಂದು ರೋಗವನ್ನು ಉತ್ಪತ್ತಿ ಮಾಡುತ್ತೆ. ಪ್ರತಿ ಥಾಟ್ಸೂ ಬಾಡಿನಲ್ಲಿ ಒಂದು ಕೆಮಿಕಲ್ ರಿಯಾಕ್ಟ್ ಮಾಡುತ್ತೆ. ಹಾಗೆ ಈ ಆತಂಕ ಅನ್ನುವಂಥದ್ದು ಫಿಸಿಕಲ್ ಡಿಸಾರ್ಡರ್ಸ್ಗಳನ್ನು ಸಹ ತರುತ್ತೆ. ಇನ್ನು ಮೂರನೇದು ಅಂತ ಹೇಳಿದ್ರೆ ಪ್ಯಾನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಅಂದರೆ ಈಗ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿದರೆ ಯಾರಿಗೆ ಈ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಕರೀತಾರೆ, ಅಂದರೆ ಪ್ಯಾನಿಕ್ ಡಿಸಾರ್ಡರ್ಸ್, ಈ ಒಂದು ಕೆಟಗರಿನಲ್ಲಿ ಏನಾಗುತ್ತೆ, ಅವ್ರಿಗೆ ಸಡನ್ನಾಗಿ ಒಂಥರ ಚೆಸ್ಟ್ ಪೇಯ್ನ್ ಬಂದಂಗೆ ಅನಿಸುತ್ತೆ. ಅವ್ರು ಅನ್ಕೊಡೋಕೆ ಹೋಗಿ ನಂಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಇವಾಗ ಅಂತ. ಸೊ ಆ ಲೆವೆಲಿಗೆ ಚೆಸ್ಟ್ ಪೇಯ್ನ್ ಬರುತ್ತೆ. ಇನ್ನೊಂದು ಶಾರ್ಟ್ ಬ್ರೆತ್ ಅಂತ ಕರಿತೀವಿ, ಅಂದರೆ ಉಸಿರಾಟ ಮಾಡ್ತಿರ್ತಾರೆ. ಅಂದರೆ ಈಗ ಯಾವ್ದಾದ್ರು ಹಾರರ್ ಮೂವೀಸ್ಗಳು ಅಥವಾ ಇದನ್ನ ಯಾರು ನೋಡಿರ್ತಾರೆ ನೋಡಿ, ಆ ಥರ ಹಾರರ್ ಮೂವೀಸ್ಗಳೆಲ್ಲ ನೋಡಿದಾಗ ಹೇಗೆ ಒಂಥರ ಲೈಕ್ ಅವ್ರು ಏನೋ ಇನ್ನೇನು ಬಂತು ಅಲ್ಲಿ ಬಾ ಅಂತೇಳ್ಬಿಟ್ಟು ಹೇಳಬೇಕು, ಅದು ಮ್ಯೂಸಿಕ್ ಬರಬೇಕು, ಆ ಸಿಚುವೇಶನಲ್ಲಿ ಇವ್ರ ಸಿಚುವೇಶನ್ ಹೆಂಗಿರುತ್ತೆ, ಬ್ರೆತ್ ಕಂಟ್ರೋಲ್ ಇರೋದಿಲ್ಲ. ಸೊ ಈ ರೀತಿಯೂ ಎಕ್ಸ್ಪೀರಿಯನ್ಸಸ್ಗಳನ್ನ ಮಾಡ್ತಿರ್ತಾರೆ. ಅಂದರೆ ಈ ಪ್ಯಾನಿಕ್ ಡಿಸಾರ್ಡರ್ಸ್ಗಳು ಯಾರಿಗಿರುತ್ತೆ ಅವ್ರಿಗೆ. ಇದನ್ನು ಬಿಟ್ಟು ಇನ್ನು ಸೆಲೆಕ್ಟಿವ್ ಮ್ಯೂಟಿಸಮ್ ಅಂತ ಹೇಳಿ, ಎಸ್ಪೆಷಲಿ ಏನಂದರೆ ಇದು ಸಾಮಾನ್ಯವಾಗಿ ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ಆದರೆ ನಾನು ಮಾತಾಡ್ತಾ ಇರೋದು ಇಂಟೆನ್ಸ್ ಬಗ್ಗೆ, ಅಂದರೆ ಜನರಲಾಗಿ ಕಾಮನ್ನಾಗಿ ಒಂದಷ್ಟು ಕ್ಷಣ ಇದ್ದು ಹೊರಟೋಗುವಂಥದ್ರ ಬಗ್ಗೆ ಅಲ್ಲ, ಅದು ಇಂಟೆನ್ಸ್ ಆಗಿರುತ್ತೆ, ಲಾಂಗ್ ಟೈಮ್ ಕ್ಯಾರಿ ಆಗಿರುತ್ತಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಸ್ಕೂಲ್ನಲ್ಲಿ ಏನೋ ಒಂದು ಫಂಕ್ಷನ್ ನಡೀತಾ ಇರುತ್ತೆ, ನೀನು ಆ್ಯಂಕರಿಂಗ್ ಮಾಡು ಅಂತ ಕರೀತಾರೆ. ಬಟ್ ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಕೈಕಾಲು ನಡಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದೇ ರಿಪಿಟೇಟಿವ್ ಆಗಿ ಆಗ್ತಾಯಿದ್ರೆ, ಅಂದರೆ ಸ್ಟೇಜ್ ಫಿಯರ್ ಸಾಮಾನ್ಯವಾಗಿ ತುಂಬ ಜನಕ್ಕೆ ಇರುತ್ತೆ, ಅದನ್ನ ಸ್ಟೇಜ್ ಫಿಯರ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಅದನ್ನು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ರೆ, ಅಥವಾ ಈಗ ಯಾವುದಾದ್ರೂ ಅವ್ರ ಬಾಸ್ ಚೆನ್ನಾಗೇ ಇರ್ತಾರೆ, ಅವ್ರ ರಿಪೋರ್ಟಿಂಗ್ ಬಾಸ್ ಯಾರು ಇರ್ತಾರೆ ಅವ್ರು ಚೆನ್ನಾಗೇ ಇರ್ತಾರೆ, ಆದ್ರೂ ಒಂದು ಹಂತದಲ್ಲಿ ಅವ್ರ ಬಾಸ್ ಹತ್ರ ಹೋಗಿ ಮಾತಾಡಬೇಕು ಅಂತ ಹೇಳಿದ್ರೆ ಇವರು ಭಯ, ಅದನ್ನು ಬಾಸ್ ಫೋಬಿಯಾ ಅಂತ ಕರಿಬೋದು ಬೇಕಿದ್ರೆ. ಬಾಸ್ ಅಂತ ಹೇಳಿದ್ರೆ ಭಯ, ಬಾಸ್ ಅಂತ ಹೇಳಿದ್ರೆ ಭಯ. ಸೊ ಈ ಥರ ಸೆಲೆಕ್ಟಿವ್ ಮ್ಯೂಟಿಸಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಈ ಥರ ಒಂದು ಮ್ಯೂಟೇಷನ್ ಲೆವೆಲ್ನಲ್ಲೂ ಆಗ್ತಾ ಇರುತ್ತೆ. ಇನ್ನು ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಕರೀತಾರೆ. ಅಂದರೆ ಯಾರೋ ಒಬ್ಬ ಅವ್ನ ಲೆವೆಲ್ ಅವರು ಅಥವಾ ಅವ್ರ ಏಜ್ ಅವರು ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು, ಒಳಗಡೆಯಿಂದ ಆಲ್ರೆಡಿ ಹೆಂಡತಿ ಕಡೆಯಿಂದ ಸ್ಟಾರ್ಟು, ನೋಡಿ ನಿಮ್ಮ ಎದುರುಗಡೆಯವರೆಲ್ಲ ಮಾಡಿದ್ರು, ನೀವೇನು ಮಾಡ್ತಾ ಇದ್ದೀರಾ, ಇವನಿಗಿಲ್ಲಿ ಒಳಗಡೆಯಿಂದ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಸೊ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ ಪಿಯರ್ ಪ್ರೆಷರ್ ಅಂತ ಕರೀತಾರೆ. ಎಲ್ಲ ಸಮಾನ ಜನಗಳು ಅವ್ರು ಏನಾದರೂ ಮಾಡಿದ್ದನ್ನು ಇವರು ಮಾಡಬೇಕು, ಅಥವಾ ಜಡ್ಜ್ಮೆಂಟ್, ಅಂದರೆ ನಾನೇನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ನು ನನ್ನನ್ನು ಈ ರೀತಿ ಜಡ್ಜ್ ಮಾಡ್ತಾನೆ, ಇವಳು ನನ್ನನ್ನು ಈ ರೀತಿ ಜಡ್ಜ್ ಮಾಡ್ತಾಳೆ ಅಂತ ಅವ್ರ ಮನಸ್ಸೊಳಗಡೆ ಅನ್ಕೊಂಬಿಟ್ಟಿರ್ತಾರೆ. ಅಂದರೆ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಇವ್ರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನುವಂಥ ಭಾವನೆನೇ ಅವ್ರ ಒಳಗಡೆ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರು ಏನು ಮಾತಾಡ್ತಾರೆ ಅದು ಅವ್ರವ್ರ ಇಷ್ಟ, ಅವ್ರವ್ರ ಸಂಸ್ಕಾರ. ಆದರೆ ನಾವು ಯಾವ ರೀತಿ ಅದಕ್ಕೆ ವಾಪಸ್ ರೆಸ್ಪಾಂಡ್ ಮಾಡ್ತೀವಿ, ಅದು ನಮಗಿರುವಂಥ ಇಂಟೆಲೆಕ್ಟ್ ಅಂತ ಹೇಳ್ತಾ ಇರ್ತೀನಿ. ಯಾಕಂದರೆ ಜಿಂದಗಿ ಕಾ ಸಬ್ಸೆ ಬಡ ರೋಗ್ ಕ್ಯಾ ಕಹೆಂಗೆ ಲೋಗ್ ಅಂತ. ಇಡೀ ಜಗತ್ತಿನ ದೊಡ್ಡ ರೋಗ ಅಂದರೆ ಆಂಗ್ಸೈಟಿನೂ ಅಲ್ಲ, ಜನಗಳು ನನ್ನ ಬಗ್ಗೆ ಏನು ಹಿಂದಗಡೆಯಿಂದ ಮಾತಾಡ್ಕೊಳ್ತಾರಪ್ಪ ಅನ್ನುವಂಥದ್ದು. ಎಲ್ಲಿವರೆಗೆ ಆ ಎಮೋಷನ್ ರಿಮೋಟು ಬೇರೆಯವ್ರ ಕೈಯಲ್ಲಿರುತ್ತೆ ಅಲ್ಲಿವರೆಗೆ ಇವರು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಪಿಯರ್ ಪ್ರೆಷರಿಂದ. ಇನ್ನು ಕೊನೆಯದಾಗಿ ಒಂದು ಜನರಲ್ ಆಗಿ ಹೇಳ್ಬೋದು ಇದನ್ನೇನೆಂದರೆ ಜನ್ರಿಕ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಇದು ಇನ್ ಜನರಲ್, ಇದು 1-2 ಅಂತಲ್ಲ, ಈಗ ಸಾಮಾನ್ಯವಾಗಿ ಎಲ್ಲರೂ ಅವ್ರವ್ರವರು ಅಬ್ಸರ್ವ್ ಮಾಡಿರ್ತಾರೆ. ಆದರೆ ನಾ ಈಗ ಹೇಳುವಂಥ ಎಲ್ಲ ವಿಷಯಗಳನ್ನು ಓಕೆ 1 ಇದಿದೆ, ನನಗೆ ಇದಿದೆ, ಓಕೆ ಎಲ್ಲ ಇದೆ, ನನಗೂ ಆಂಗ್ಸೈಟಿ ಟ್ರೀಟ್ಮೆಂಟ್ ತೊಗೋಬೇಕು ಆ ಥರ ಯೋಚನೆ ಮಾಡಬಾರ್ದು.
ಏನಂದರೆ ನಾ ಹೇಳ್ತಾ ಇರುವಂಥದ್ದು ಇಂಟೆನ್ಸ್ ಪ್ಲಸ್ ಕನ್ಸಿಸ್ಟೆಂಟ್ ಪರ್ಸಿಸ್ಟೆನ್ಸ್, ಇವು 3 ಕಾಂಬಿನೇಷನಲ್ಲಿ ಇದ್ದಾಗ ಮಾತ್ರ ಅವ್ರದ್ದು ಈ ಆಂಗ್ಸೈಟಿಯಿಂದ ಹೊರಗಡೆ ಬರಲಿಕ್ಕೆ ನಾವು ಹೆಲ್ಪ್ ಮಾಡ್ಬೋದು. ಇನ್ನು ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಮೇಡಮ್, ನಮಸ್ತೆ. ಸಂತೋಷ್ ಅಂದ್ಬಿಟ್ಟು ಮೇಡಮ್. ಸಂತೋಷ್ ಅವರೇ, ಗುರೂಜಿ ಇದ್ದಾರೆ, ಮಾತನಾಡಿ. ಓಕೆ. ನಮಸ್ತೆ ಸಂತೋಷ್ ಅವರೇ, ಹೇಳಿ. ನಮಸ್ತೆ ಗುರುಗಳೇ, ಹೇಳಿ. ಈಗ ಅದನ್ನೇ ನೀವು ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ಈಗ ಟಿವಿನಲ್ಲಿ. ಹಾಂ ಹೇಳಿ. ನನ್ಗೂ ಸುಮಾರು ಒಂದು 3-4 ತಿಂಗಳಿಂದ ಇನ್ಸ್ಟೆಡ್ ತಲೆನೋವು ಸರ್. ಹಾಂ ಹಾಂ ಓಕೆ. ಅದಾಯ್ತು ಅಂತ ಅಂದ್ರೆ ನೀವು ಹೇಳಿದಂಗೆ ಹಾಕ್ಬಿಟ್ಟು ಜಾಸ್ತಿ ಆದಂಗೆ ಆಯ್ತದೆ, ಕೈ ಕಾಲೆಲ್ಲ ಒಂಥರ ಏನೋ ಶಕ್ತಿವಾನ ಇಲ್ದಂಗೆ ಆಗುತ್ತೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಸರ್. ನಾವು ಡ್ರಿಂಕ್ಸ್ ಮಾಡ್ತೀನಿ, ಅದನ್ನು ಕಂಟ್ರೋಲ್ ಅಲ್ಲಿ ಈಗಿದ್ದೀನಿ. ಓಕೆ, ರೈಟ್. ಸೊ ಅಂದರೆ ಇವ್ರದ್ದು ಸಮಸ್ಯೆ ಏನಂದರೆ, ನನಗೆ ಅರ್ಥ ಆಗಿದ್ದ ಪ್ರಕಾರ ಇವ್ರಿಗೆ ತಲೆನೋವು ಇರುತ್ತೆ, ಬಟ್ ಈಗ ಡ್ರಿಂಕ್ಸ್ ಮಾಡ್ತಿದ್ರೆ ಈಗ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಯ್ತು ನನಗೆ. ಸೊ ಒಂದು ಏನಂದರೆ ತಲೆನೋವು ಅಂತ ಎಸ್ಪೆಷಲಿ ಹೇಳಿದರು. ನಾವು ಆಲ್ಮೋಸ್ಟ್ ಒಂದು 17th ಆಫ್ ದಿಸ್ ಮಂತ್, ಸೊ ಬಹುಶಃ ನಾವು ಆಗಸ್ಟ್ ಮಂತಲ್ಲಿ ಅದರದ್ದೇ ಎಪಿಸೋಡ್ ಒಂದು ಮಾಡಿದ್ದು. ಆ ಒಂದು ಎಪಿಸೋಡನ್ನು ನೋಡಿದ್ರೆ ಇವ್ರಿಗೆ ಅದರಲ್ಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ಕೊನೆಯಲ್ಲಿ ನಾನು ಇದರಲ್ಲಿ ಅಂದರೆ ಟೋಟಲ್ ಎಮೋಷನ್, ಈ ತಲೆನೋವು ಅನ್ನೋಂಥದ್ದು ಒಂದು ಎಮೋಷನ್ ಆಗಿರುತ್ತೆ, ಅದು ಹೇಗೆ ನಿವಾರಣೆ ಮಾಡ್ಕೊಳ್ಬೋದು ಅನ್ನೋಂಥದ್ದನ್ನು ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಇದನ್ನು ಬಿಟ್ಟು ಅವರು ನೀವೇನು ಮಾಡ್ಬೋದು ಸಂತೋಷ್ ಅವರೇ, ನಮ್ಮ ಸೆಂಟರ್ಗೆ ನೀವು ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಂಡು ಸಹ ಬನ್ನಿ. ಸೊ ದಟ್ ನಮ್ಮ ಸೈಡಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನು ನಿಮಗೆ ಮಾಡಲಿಕ್ಕೆ ಟ್ರೈ ಮಾಡಿಕೊಡ್ತೇವೆ.